ಯಾಕೆ ಬೆಣ್ಣೆ ಹೋಗಬೇಡ ಹಿಡಿದು ಜೈಲ್ಗೆ ಹಾಕ್ತಾರೆ. ಹಂಗ್ಯಾಕಂತಿ ಬೈನಿ? ಇವತ್ತು ಸ್ವಾತಂತ್ರ್ಯ ಸಲುವಾಗಿ ನಾವು ಎಲ್ಲರೂ ಹೊರಗೆ ಹೋಗಿ ಹೋರಾಡುದು ಅತಿ ಜರೂರ್ ಅದ. ನಾ ಅಂತ ಅಕ್ಕನ ಜೋಡಿ ಹೋಗಾಕಿನ. ಹೆಜ್ಜೆ ಹೆಜ್ಜೆ ಹಾಕು ಮುಂದೆ ಹರಿಯದ ಹೊಸ ಬಂಟನೆ. ಕೇಳಪ್ಪ ಕೇಳಿ, ಈ ತಾಮಣ್ಕರ ಅಂದ್ರ ಯಾರು ಅಂತ ತಿಳ್ಕೊಂಡಿರಿ? ಈಗಿನ ನಮ್ ಶಕುಂತಲಾ ತಾಯಿ ಕುಳಿತುಕೊಂಡಿದ್ರು. ಈಕೆ ಹುಟ್ಟಿದ್ದ ಭಕ್ತಿ ಸ್ವಾತಂತ್ರ್ಯ ಹೋರಾಟದ ಕಾಲ. ಈಗಿನ ಗರ್ಭದಾಗ ಇಟ್ಕೊಂಡನ ಹೋರಾಟಕ್ಕೆ ಇಳಿದಿದ್ರು ಈಕಿ ತಾಯಿ ಆನಂದಿಬಾಯಿ. ತಂದಿ ಬೆಳಗಾವಿಯ ಶ್ರೀಧರ್ ತಾಮಣ್ಕರ್ ಅವರು. ಅವರು ಎಂಜಿನಿಯರಿಂಗ್ ಓದಿ ಮಿಲಿಟರಿ ಒಳಗ ಓವರ್ಸಿಯರ್ ಆಗಿದ್ದವರು. ಓಹೋ, ಅವರಿಗೆ ಪ್ರತ್ಯಕ್ಷ ಇದ್ರೊಳಗೆ ಭಾಗವಹಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಅವನೇ ದೇಶಭಕ್ತರು ಅಲ್ಲ. ಹೊಟ್ಟೆ ಒಳಗಿದ್ದ ಮಗಳಿಗೆ ಆನಂದಿ ತಾಯಿ ಒಂದ ಮಾತ ಹೇಳ್ತಿದ್ರು. ಅಲ್ಲ ಬಾಳ, ನೀ ಸ್ವತಂತ್ರವಾಗಿ ಬಾಳ್ಬೇಕು. ಸ್ವತಂತ್ರ ನೀರು ಗಾಳಿ ಕುಡಿದು ಉಸಿರಾಡ್ಬೇಕು. ಅದಕ್ಕಾಗೇ ನಮ್ಮ ಹೋರಾಟ. ಇಂಥ ಸನ್ನಿವೇಶದೊಳಗನ 20 ಡಿಸೆಂಬರ್ 1925 ನಮ್ಮ ಶಕುಂತಲಾ ತಾಯಿ ಹುಟ್ಟಿದ್ರು. ವಿಜಯಿ ವಿಶ್ವ ತಿರಂಗ ಪ್ಯಾರಾ ಝೆಂಡಾ ಉಂಚಾ ರಹೆ ಹಮಾರ ಇಂಥವನ ಜೋಗಳದ ಹಾಡು ಕೇಳ್ಕೋತ ಅವರು ಬೆಳೆದ್ರು. ಹೌದು, ಆಯಿ ಹೊಟ್ಟೆಯೊಳಗಿದ್ದಾಗ ನಾನು ಜೈಲ್ಗೆ ಹೋಗಿ ಬಂದೀನಿ. ದೇಶ ಪ್ರೇಮ ಸ್ವರಾಜ್ಯಕ್ಕೆ ಹೋರಾಡೋ ಛಲ ನನ್ ರಕ್ತದಾಗನೇ ಅದ. ಒಂದೇ ಮಾತರಂ, ಒಂದೇ ಮಾತರಂ. ನಮ್ ಶಕುಂತಲಾ ಇಳಿಪಾಡಿ ಬಾಲಿಕಾ ಶಾಲೆದಾಗ 8ನೇದಾಗಿದ್ರು. ಅವಾಗೆ ಪಾಪ ಆನಂದಿ ತಾಯಿ ತೀರ್ಕೊಂಡ್ಬಿಟ್ರು. ಇಡೀ ಮನಿ ಜವಾಬ್ದಾರಿ ಈ ಸಣ್ಣ ಹುಡುಗಿ ಹೆಗಲ ಮೇಲೆ ಬಿತ್ತು. ನಾನು ಆಕೆ ಅಕ್ಕ ಲಗ್ನ ಆಗಿ ಭಿವಂಡಿ ಒಳಗೆ ಇದ್ದೆ. ಮತ್ತ 2ನೇದಾಗಿ 14 ವರ್ಷದ ಈ ಶಕ್ಕು ತನ್ನ ತಮ್ಮ ತಂಗಿಯರಿಗೆ ತಾಯಿನೇ ಆದಳು. ಸ್ವತಂತ್ರ ಹೋರಾಟ ಅಂತೂ ನಡೆದೇ ಇತ್ತು. ನಾನು ಮುಂಬೈ ಠಾಣೆದಾಗ ಕಾಂಗ್ರೆಸ್ನವ್ರು ನಡೆಸುತ್ತಿದ್ದ ಕ್ಯಾಂಪಿಗೆ 1 ತಿಂಗಳು ಹೋಗಿ ಬಂದಿದ್ದು ನನ್ನ ಜೀವನಕ್ಕೆ ಒಂದು ಮಹತ್ವದ ದಿಕ್ಕು ತೋರಿಸ್ತು. ಬೆಳಗಾವಿಗೆ ಬಂದು ಶುರು ಮಾಡಿದೆ. ಲೇಜಿಂಗು, ಲಾಠಿ ನಡೆಸೋದು, ವ್ಯಾಯಾಮ ಶಾಲೆ. ಆಡ ಶಾಣಾಕಿ ನಮ್ ಶಕು ಅಕ್ಕ SSLC ಫಸ್ಟ್ ಕ್ಲಾಸ್ನಾಗ ಪಾಸ್ ಮಾಡಿದ್ಲು. ಅಕ್ಕಿಗೆ ಆಯುರ್ವೇದ ಕಲಿ ಮನ್ಸು ಬಹಳ ಇತ್ತು. ಕಾಲೇಜಿಗೂ ಸೇರಿದ್ಲು. ಆದ್ರ 1942 ಇಸ್ವಿ ಚಲೆ ಜಾವ್ ಚಳುವಳಿ ಶುರುವಾಗಿತ್ತು. ವಿದ್ಯಾರ್ಥಿಗಳೆಲ್ಲ ರಸ್ತೆ ಕಿಳಿದಿದ್ರು. ಒಮ್ಮೆ ಜೈಲಿಗೆ ಹೋಗಿ ಬಂದಿದ್ಲು. ಆದ್ರೂ ಮತ್ತ ಹೋರಾಟಕ್ಕೆ ಇಳಿದ್ಲು ಶಕುತಾಯಿ. ಭಾರತ ಬಿಟ್ಟು ತೊಲಗಿ. ಅಕ್ಟೋಬರ್ 2ನೇ ತಾರೀಕು ಬೆಳಗಾವಿ ಟಿಳಕ್ ಚೌಕದಾಗ ಲಕ್ಷ ಲಕ್ಷ ವಿದ್ಯಾರ್ಥಿಗಳು ಸೇರಿದ್ರು. ಪೊಲೀಸರು ಲಾಠಿಯಿಂದ ಹೊಡೆದು ಹೊಡೆದು ಧ್ವಜ ಕಸ್ಕೊಳಿಕ್ ಹತ್ತಿದ್ರು. ಶಕ್ಕು ತಾಯಿ ತನ್ನ ಕೈಯಾಗಿನ ಧ್ವಜ ಬ್ಯಾರೆದವ್ರಿಗೆ ಕೊಟ್ಟು ಆ ಪೊಲೀಸಿನ ಕೈಯಾಗಿಂದ ಲಾಠಿ ಕಿತ್ಕೊಂಡ್ಲು. ಅವ ಬಿದ್ದ ಬಿಟ್ಟ. ಅವನು ಹೊಡೆದ್ಲು ಅಂತೇಳಿ ಈಗಿನ ಜೈಲಿಗೆ ಕರ್ಕೊಂಡು 6 ತಿಂಗಳ ಶಿಕ್ಷಾ ಆತಕ್ಕಿಗೆ. ಸಣ್ಣಕಿ ಎಡಬಡಾದಂತ ಕಟ್ಟಿ ಜೈಲಿಗೆ ಹಾಕಿದ್ರು, ಹೆದರ್ಲಿಲ್ಲ. ತುಂಬಾ ಚಳವಳಿಗಾರರು. ಆಕಿ ಅವರಿಂದ ಹೊಸ ಧೀರನೂ ಕಲ್ತು ಜೈಲಿನ ಅಶ್ವತ್ಥ ವೃಕ್ಷಕ್ಕ ಕೇಸರಿ ಹಸಿರು ಬಿಳಿ ಸೀರೆ ಉಡಿಸಿ ಧ್ವಜವಂದನ ಮಾಡ್ತಿದ್ರು ಇವರೆಲ್ಲ. ಹೌದು, ಜೈಲಿನಾಗ ಮೃದುಲಮ್ಮೆನ್ ತಿಳಿಸಿಕೊಟ್ಟ ಗಾಂಧಿ ತತ್ವಗಳು ನನಗ ಭಾಳ ಹಿಡಿಸಿದ್ವು. ಅಹಿಂಸೆ, ಸರ್ವಧರ್ಮ ಸಮಾನತ್ವ, ಸ್ವದೇಶಿ, ಸ್ವಚ್ಛತಾ, ಇವೆಲ್ಲ ನನ್ನ ಬಹಳ ಸುಂದರ ನೆನಪುಗಳು. ಹೊರಗೆ ಬಂದು ಜನರಿಗೆ ತಿಳಿಸ್ಲಿಕ್ಕೆ ನಾನು ಸೇವಾದಳಗಳನ್ನು ಕಟ್ಟಲಿಕ್ಕೆ ಶುರು ಮಾಡಿದೆ. ಅವಾಗ ನಂಗೆ ಭೂಗತ ಚಳುವಳಿಗಾರರ ಸಂಪರ್ಕ ಹೆಚ್ಚು ಬಂತು. ಅವಾಗೆ ಮತ್ತೆ ಶಕ್ಕು ಅಕ್ಕಗ ಶಂಕರ್ ಕುರ್ತಿಗೌಡಿ ಅವರನ್ನ ಭೇಟಿ ಆಗೋದು. ಅಲ್ಲಿಯ ವಿದ್ಯಾರ್ಥಿ ಸಂಘಟನೆ ಸಲುವಾಗಿ ಇಬ್ಬರು ಕೂಡಿ ಬಹಳ ಕೆಲಸ ಮಾಡಿದ್ರು. ಇಬ್ಬರು ನಡುವೆ ಏನೋ ಒಂದು ಸೆಳೆತ. ಹೆಸರು ಕೇಳಿದ್ರ ಶ್ರೀಧರ್ ಪಾಟೀಲ್ ಅಂತ ಹೇಳಿದ್ರು. ಇವ್ರು ಯಾರೋ ತಮ್ಮ ಖರೆ ಹೆಸರು
ಮುಂದ ಶಕ್ಕು ಅಕ್ಕ ಗೊತ್ತಾತು. ಆದ್ರೂ ಶಂಕರರು ಅವ್ರ ಪಾಲಿಗೆ ಕಡೀ ತನಕ ಶ್ರೀಧರಾಗೆ ಉಳಿದ್ರು. ಆದ್ರ ಇಬ್ಬರ ನಡುವಿನ ಈ ಸೆಳೆತ ಗೆಳೆಯ ನರಸಿಂಹ ದಾಬ್ಳೆ ಅವರಿಗೆ ಗೊತ್ತಾತು. ನಮ್ಮ ಶಂಕರ ನನ್ನ ಪ್ರಾಣ ಸ್ನೇಹಿತ, ಬಂಗಾರ ಚಮಚ ಬಾಯಿ ಇಟ್ಕೊಂಡು ಹುಟ್ಟಿದವ. ಅಲ್ಲ, ಸ್ವಾತಂತ್ರ್ಯ ಹೋರಾಟ ಸಲುವಾಗಿ ಮನೆ ಬಿಟ್ಟು ಹೊರಗೆ ಬಂದು ಬಡತನ ತಕೊಂಡವ. ಅದಕ್ಕ ಏನೋ ಶಂಕರ ಏನು ಹೇಳಲೇ ಇಲ್ಲ. ಹೌದಾ? ಶಕ್ಕು ತಾಯಿನ ಮುಂದೆ ಬಂದು ಮದ್ವೆ ಮಾಡ್ತಾಗ ಹಿಂಗೇನ? ಅವಾಗ ಅವನು ಹೇಳ್ದ, ಓ, ಶಕುಂತಲ, ನೀನು ನನಗಿಂತ 12 ವರ್ಷ ಸಣ್ಣಕ್ಕಿ. ನಾನು ಈಗಂತೂ ಭೂಗತ ಇದ್ದೇನೆ. ನನ್ನ ಸುಳುವು ಕೊಟ್ಟವರಿಗೆ 2,000 ರೂಪಾಯಿ ಇನಾಮದು. ನಾಳೆ ಸಿಕ್ಕು ಬಿದ್ರ ಜೈಲು ಗಲ್ಲು ಏನೂ ಆಗ್ಬೋದು. ಅಲ್ಲ, ನಾನು ನನ್ನ ಒಟ್ಟಿಗೆ ಗತಿ ಇಲ್ಲವ. ನನ್ನಂತ ಅತಂತ್ರ ಕಟ್ಕೊಂಡು ಯಾಕೆ ಒದ್ದಾಡ್ತಿ? ನಿನಗಿನ್ನೂ ಒಳ್ಳೆ ವ್ಯಕ್ತಿ ಸಿಗ್ತಾರೆ. ನನಗೆ ಬೇಕಾದಂಥವ್ರು ನಿಮ್ಮಂತ ಹೋರಾಟಗಾರರು. ನನ್ನ ಸೇವಾ ಕಾರ್ಯ, ಸಮಾಜ ಕಾರ್ಯ ನಿನ್ ಜೋಡಿ ನಡೆಯುವಂತ. ನಾನು ನಿನ್ ಜೋಡಿ ಜೈಲ್ಗೂ ಬರ್ತೀನಿ, ಸ್ವರ್ಗಕ್ಕೂ. ನಿಮಗೆ ಜೈಲ್ ಆದ್ರ ಹೊರಗೆ ನಾನು ನಿಮ್ಮ ಕೆಲಸನ ಮುಂದುವರಿಸ್ತೀನಿ. ಒಂದು ವೇಳೆ ಗಲ್ಲಾದ್ರ ನಿಮ್ಮ ಹೆಸರನ್ನೇ ಉಸಿರಾಗಿಸಿಕೊಂಡು ನಿಮ್ಮ ನೆನಪಿನಾಗೆ ಬರುತ್ತೆ. ಪರಿಸ್ಥಿತಿ ಬಹಳ ಕಠಿಣಿತ್ತು. ಆದ್ರೂ 1944 ಫೆಬ್ರವರಿ 15ನೇ ತಾರೀಕು ಗೋಧೂಳಿ ಮಹೋತ್ಸವದಾಗ ಸರಳವಾಗಿ ಲಗ್ನ ನಡೀತು. ಲಗ್ನಕ್ಕೆ ಬಂದವರು ಅಂದ್ರ ಭೂಗತರಾಗಿದ್ದ 50 ಜನ ಸ್ವಾತಂತ್ರ್ಯ ಹೋರಾಟಗಾರರೇ ಇದ್ರು. ಗೆದ್ದೆ ಗೆಲ್ಲುವೆವು ನಾವು, ಗೆದ್ದೆ ಗೆಲ್ಲುವೆವು ಒಂದು ದಿನ. ನನ್ನ ಹೃದಯದ ಆಳದಲ್ಲಿ ದೃಢದಿಂ ನಂಬಿದೆನು ನಾವು.